ಹಲೋ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಅನೇಕ ವಿಡಿಯೋಗಳಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿ ನಿಮ್ಮ ಒಂದು ಕ್ವಶನ್ ಬ್ಯಾಂಕ್ ಬುಕ್ಲೆಟ್ ಏನು ಬಿಟ್ಟಿದ್ದಾರೋ ಅದರಲ್ಲಿ ಕೊಟ್ಟಿರತಕ್ಕಂತಹ ಒಂದು ಕ್ವಶನ್ ಅನ್ನು ತೆಗೆದುಕೊಂಡು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ನೀವು ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಆನ್ಸರ್ ಮಾಡಿಬಿಟ್ರೆ 5 ಅಂಕಗಳು ನಿಮಗೆ ಸಿಗ್ತವೆ. ಇಲ್ಲಿ ಕೆಲವೊಂದಿಷ್ಟು ಸಿಂಪಲ್ ರೂಲ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಸುಲಭವಾಗಿ ಈ 5 ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ. ಇಲ್ಲೇನು 5 ಸೆಂಟೆನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರೋ ಇವುಗಳನ್ನು ನೀವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಂಕ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ಪ್ರತಿ ಸೆಂಟೆನ್ಸನ್ನು ಯಾವ ರೀತಿ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪೆಟ್ರೋ ಹೇಳ್ತಕ್ಕಂತಹ ಡೈಲಾಗ್ ಇದೆ, ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಐ ಅಂದರೆ ಯಾರು? ಪೆಟ್ರಾ ಆಗಿದ್ದಾಳೆ ಅಲ್ವಾ. ಸೊ ಈ ಒಂದು ಐ ಅಂತಕ್ಕಂತಹ ಪ್ರನೌನನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಐ ಇರೋದನ್ನು ಶಿ ಅಂತ ಚೇಂಜ್ ಮಾಡ್ತೇವೆ, ಯಾಕೆಂದರೆ ಹೇಳ್ತಕ್ಕಂಥವಳು ಹುಡುಗಿ ಆಗಿದ್ದಾಳೆ, ಶಿ ಅಂತ ಆಯಿತು. ಇನ್ನು ವಿದ್ಯಾರ್ಥಿಗಳೇ ನೋಡಿ, ಸಿ ಅಂತಕ್ಕಂತಹ ಒಂದು ವರ್ಬ್ ಫಾರ್ಮ್ ಏನಿದೆನೋ ಪ್ರೆಸೆಂಟ್ ಫಾರ್ಮಲ್ಲಿದೆ, ಇದನ್ನು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸಿ ಇರೋದನ್ನು ಸಾ ಅಂತ ಚೇಂಜ್ ಮಾಡ್ತೇವೆ. ಇನ್ನು ಹಿಮ್ ಇರೋದು ಆ್ಯಸ್ ಇಟ್ ಈಸ್ ಇರುತ್ತೆ, ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಮೀ ಅಂತಕ್ಕಂಥದ್ದನ್ನು ಕೂಡ ನಾವು ಚೇಂಜ್ ಮಾಡಬೇಕು. ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಹರ್ ಅಂತ ಚೇಂಜ್ ಮಾಡಬೇಕು. ಸೊ ಇಷ್ಟು ಚೇಂಜ್ ಮಾಡಿ ನೀವು ಸೆಂಟೆನ್ಸನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಯಾವ ರೀತಿ ನೋಡಿ, ಮೊದಲನೇ ಸೆಂಟೆನ್ಸನ್ನು ಈ ರೀತಿ ಬರ್ಕೊಳ್ತಾ ಇದ್ದಾವೆ. ಪೆಟ್ರಾ ಟೋಲ್ಡ್, ಅಥವಾ ನೀವು ಸೆಡ್ ಟು ಅಂತಲೂ ಬರೀಬಹುದು ವಿದ್ಯಾರ್ಥಿಗಳೇ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ, ನಾ ಪೂರ್ತಿ ಬರೆಯೋದಿಲ್ಲ, ಇಷ್ಟೇ ಬರೀತೀನಿ, ನೀವು ಪೂರ್ತಿ ಬರೀಬೇಕಾಗುತ್ತೆ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದಟ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಇದು ಆರಂಭಿಕವಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಈ ರೀತಿ ನೀವು ಎಲ್ಲ ಸೆಂಟೆನ್ಸ್ಗಳಿಗೂ ಬರೀಬೇಕಾಗುತ್ತೆ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್, ಐ ಇರೋದನ್ನು ನೋಡಿ ಏನಂತ ಚೇಂಜ್ ಮಾಡಿದ್ದೇವೆ, ಶಿ ಅಂತ ಮಾಡಿದ್ದೇವಲ್ವಾ, ಇಲ್ಲಿ ಗಮನಿಸ್ಬೋದು. ಶಿ ಅಂತ ಚೇಂಜ್ ಮಾಡಿದ್ದೇವೆ, ಅದನ್ನು ಇಲ್ಲಿ ಬರ್ಕೊಳ್ಳೋಣ, ಶಿ ಅಂತ ಬರ್ಕೊಳ್ತೀರಾ. ಇನ್ನು ಸೆಕೆಂಡ್ ನೋಡಿ, ಸಿ ಇರೋದನ್ನು ಸಾ ಅಂತ ಚೇಂಜ್ ಮಾಡಿದ್ದೇವಲ್ವಾ, ಸೊ ಅದನ್ನು ಕೂಡ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಶಿ ಇರೋದನ್ನು ಸಾ ಅಂತ ಬರಿತಾ ಇದ್ದೇವೆ, ಶಿ ಸಾ ಅಂತ ಆಯಿತು. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರಿತಾ ಹೋಗಿ, ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಇರ್ತಕ್ಕಂಥದ್ದನ್ನು ಹರ್ ಅಂತ ಬರೀತೀರ ವಿದ್ಯಾರ್ಥಿಗಳೇ. ಇದು ಫಸ್ಟ್ ಪಾರ್ಟ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಸೆಂಟೆನ್ಸನ್ನು ಕೂಡ ಇದೇ ರೀತಿ ನಾವು ಬದಲಾವಣೆ ಮಾಡಿ ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಇಲ್ಲಿ ಆಲ್ರೆಡಿ ಸಿಕ್ಕಿಬಿಟ್ಟಿರುತ್ತೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಹೇಳ್ತಕ್ಕಂಥವ್ರು ಡೋನಾ ಲಾರಾ ಆಗಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಡು ನಾಟ್ ರಿಮೇನ್ ಮೋರ್ ದ್ಯಾನ್ 10 minutes ಅಂತ ಇದೆ. ಸೊ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಡೋನಾ ಲಾರಾ ಆರ್ಡರ್ ಮಾಡ್ತಾ ಇದ್ದಾಳಲ್ವಾ ಪೆಟ್ರಾಗೆ, ಸೊ ಆರ್ಡರ್ಡ್ ಅಂತ ಬರಿಬಹುದು, ಅಥವಾ ಸಿಂಪಲ್ ಆಗಿ ಟೋಲ್ಡ್ ಅಂತಲೂ ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಡೋನಾ ಲಾರಾ ಟೋಲ್ಡ್ ಪೆಟ್ರಾ ಅಂತ ನಾನು ಬರಿತಾ ಇದ್ದೇನೆ, ನೀವೇನು ಬರಿಬೋದು, ಆರ್ಡರ್ಡ್ ಅಂತಲೂ ಬರಿಬೋದು, ಅಥವಾ ಸೆಡ್ ಟು ಅಂತಲೂ ಬರಿಬಹುದು. ಡೋನಾ ಲಾರಾ ಟೋಲ್ಡ್ ಪೆಟ್ರಾ. ನೋಡಿ, ಡು ನಾಟ್ ರಿಮೇನ್ ಅಂತಕ್ಕಂತಹ ಪದಗಳನ್ನು ಬಳಸ್ತಾ ಇರೋದ್ರಿಂದ ಇದೊಂದು ಸಜೆಷನ್ ಅಥವಾ ಆರ್ಡರ್ ಆಗಿರುತ್ತೆ. ಸೊ ಈ ರೀತಿಯ ಇಂಪೆರೇಟಿವ್ ಸೆಂಟೆನ್ಸನ್ನು ಕೊಟ್ಟಾಗ ವಿದ್ಯಾರ್ಥಿಗಳೇ ನಾವು ಟು ಅನ್ನು ಯೂಸ್ ಮಾಡಿಕೊಂಡು ಬರಿತಾ ಇದ್ದೇವೆ. ಯಾವ ರೀತಿ ಅಂದರೆ ನೋಡಿ, ನಾಟ್ ಟು ರಿಮೇನ್ ಅಂತ ಮಾಡಬೇಕಿದ್ದ, ಡು ನಾಟ್ ರಿಮೇನ್ ಇರೋದನ್ನು ನಾಟ್ ಟು ರಿಮೇನ್ ಅಂತ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ನಾಟ್ ಟು ರಿಮೇನ್ ಅಂತ ಬರ್ಕೊಳ್ತೇವೆ. ಮೋರ್ ದ್ಯಾನ್ 10 minutes ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾವೆ, ಇಲ್ಲೇನೋ ಬದಲಾವಣೆ ಇಲ್ಲ. ಮೋರ್ ದ್ಯಾನ್ 10 minutes ಅಂತ ಬರಿತಾ ಇದ್ದಾವೆ ನೋಡಿ. ನೆನಪಿಟ್ಕೊಳ್ಳಿ, ಡು ನಾಟ್ ರಿಮೇನ್ ಇರೋದನ್ನು ಏನಂತ ಚೇಂಜ್ ಮಾಡಿದ್ದೇವೆ, ನಾಟ್ ಟು ರಿಮೇನ್ ಅಂತ ಮಾಡಿದ್ದೇವೆ. ಇದು ನಿಮಗೆ ಸರಿಯಾಗಿ ನೆನಪಿರಲಿ. ನೆಕ್ಸ್ಟ್ ನೋಡಿ, ಪೆಟ್ರಾ ಹೇಳ್ತಕ್ಕಂತಹ ಒಂದು ಡೈಲಾಗ್ ಇದೆ, ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಇದೆ. ಮತ್ತೆ ಪ್ರನೌನನ್ನು ಚೇಂಜ್ ಮಾಡಬೇಕು ನೋಡಿ, ಐ ಇರ್ತಕ್ಕಂಥದ್ದನ್ನು ಏನಂತ ಮಾಡ್ತೇವೆ, ಶಿ ಅಂತ ಮಾಡ್ತೇವೆ. ವಿಲ್ ಇರೋದನ್ನು ವಿದ್ಯಾರ್ಥಿಗಳೇ ಸರಿಯಾಗಿ ನೆನಪಿಟ್ಕೊಳ್ಳಿ, ವುಡ್ ಅಂತ ಚೇಂಜ್ ಮಾಡಬೇಕು ಈ ಸೆಂಟೆನ್ಸಲ್ಲಿ. ಇವೆರಡು ಬದಲಾವಣೆಯನ್ನು ಮಾತ್ರ ಇಲ್ಲಿ ನಾವು ಗಮನಿಸ್ಬೋದು. ಸೊ ಈಗ ಪೆಟ್ರಾ ಟೋಲ್ಡ್, ಯಾರಿಗೆ ಹೇಳ್ತಾ ಇರೋದು, ಡೋನಾ ಲಾರಾಗಲ್ವಾ, ಸೊ ಡೋನಾ ಲಾರಾ ಅಂತ ಬರ್ಕೊಳ್ತೀರ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್, ನೋಡಿ ಇಷ್ಟನ್ನು ಬರ್ಕೊಂಡ ತಕ್ಷಣವೇ ಏನು ಚೇಂಜ್ ಮಾಡಿದ್ದೇವೆ, ಐ ಇರೋದನ್ನು ಶಿ ಅಲ್ವಾ, ಸೊ ಶಿ ಅಂತ ಬರ್ಕೊಳ್ಳಿ, ಮತ್ತು ವಿಲ್ ಇರೋದನ್ನು ವುಡ್ ಅಂತ ಬರ್ಕೊಳ್ಳಿ. ಶಿ ವುಡ್
ಶಿ ವುಡ್ ಬಿ ಬ್ಯಾಕ್ ಆ್ಯಸ್ ಇಟ್ ಈಸ್ ಮುಂದೆ ಅಂತಕ್ಕಂತಹ ಎಲ್ಲ ಸೆಂಟೆನ್ಸನ್ನು ಎಲ್ಲ ಪದಗಳನ್ನು ಬರಿತಾ ಇದ್ದಾವೆ ಸೂನ್. ಸೊ ಇಲ್ಲಿಗೆ ನೋಡಿ ಮತ್ತೊಂದು ಅಂಕ ಸಿಗುತ್ತೆ ನಿಮಗೆ. ಇಲ್ಲೊಂದು 2 3 ಅಂಕಗಳು ಸಿಗ್ತಾ ಇದ್ದಾವೆ. ಈಗ 4ನೇ ಸೆಂಟೆನ್ಸ್ಗೆ ಹೋಗೋಣ. ಡೋನಾ ಲಾರಾ ಡ್ಯಾಶ್ ವೇಟ್ ಎ ಮೂಮೆಂಟ್ ಅಂತ ಇದೆ. ಸೊ ಡೋನಾ ಲಾರಾ ಹೇಳ್ತಕ್ಕಂಥದ್ದು ನಿತ್ಕೋ ಇಲ್ಲಿ ಒಂದು ಮೂಮೆಂಟ್ ಅಂತ. ಸೊ ಇದೊಂದು ಆರ್ಡರ್ ಆಗಿದೆ ಅಲ್ವಾ, ಅವಳಿಗೆ ಪೆಟ್ರಾಗೆ ಆರ್ಡರ್ ಮಾಡ್ತಾ ಇದ್ದಾಳೆ. ಸೊ ನಾವು ಇಲ್ಲಿ ಅದೇ ರೀತಿಯೇ ಬರ್ಕೋಬೋದು. ಡೋನಾ ಲಾರಾ ಆರ್ಡರ್ಡ್ ಪೆಟ್ರಾ. ನೀವು ಟೋಲ್ಡ್ ಅಂತಲೂ ಬರೀಬೋದು, ಏನು ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಡೋನಾ ಲಾರಾ ಆರ್ಡರ್ಡ್ ಪೆಟ್ರಾ ದ್ಯಾಟ್. ನೋಡಿ ಈಗೇನು ಬದಲಾವಣೆ ಮಾಡ್ತೇವೆ, ವೇಟ್ ಅ ಮೂಮೆಂಟ್ ಅಂತ ಇದೆ ಅಲ್ವಾ. ಸೊ ಅದನ್ನು ಯಾವ ರೀತಿ ಬರಿತಾ ಇದ್ದೀವಿ ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ದಟ್ ಅಂತಕ್ಕಂಥದ್ದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಡೋನಾ ಲಾರಾ ಆರ್ಡರ್ ಪೆಟ್ರಾ, ನೋಡಿ ವೇಟ್ ಅ ಮೂಮೆಂಟ್ ಅಂತ ಇದೆ ಅಲ್ವಾ. ಸೊ ಇದು ಕೂಡ ಇಂಪೆರೇಟಿವ್ ಅಂದರೆ ಆಜ್ಞಾಧಾರಕ ಅಂತ ಕನ್ನಡದಲ್ಲಿ ಕರಿತೇವೆ. ಸೊ ಆ ರೀತಿ ಇರೋದ್ರಿಂದ ಇಲ್ಲಿ ಕೂಡ ಟು ಅನ್ನು ಯೂಸ್ ಮಾಡ್ಕೊಳ್ತೇವೆ. ಸೆಕೆಂಡ್ ಸೆಂಟೆನ್ಸಲ್ಲಿ ಯಾವ ರೀತಿ ಟು ಯೂಸ್ ಮಾಡ್ಕೊಂಡಿದ್ದಲ್ವಾ, ಸೊ ಸೇಮ್ ರೂಲನ್ನು ಇಲ್ಲೂ ಕೂಡ ಫಾಲೋ ಮಾಡ್ತಾ ಇದ್ದಾವೆ. ಡೋನಾ ಲಾರಾ ಆರ್ಡರ್ ಪೆಟ್ರಾ ಟು ವೇಟ್ ಅ ಮೂಮೆಂಟ್ ಅಂತ ಬರಿಬಹುದು ವಿದ್ಯಾರ್ಥಿಗಳೇ. ಟು ವೇಟ್ ಅ ಮೂಮೆಂಟ್ ಅಂತ ಬರಿತಾ ಇದ್ದೇವೆ. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. 4ನೇದು ಕೂಡ ನಮಗೆ ಆನ್ಸರ್ ಸಿಗುತ್ತೆ. ಇನ್ನು ಪೆಟ್ರಾ ನೋಡಿ ಕೊನೆ ಸೆಂಟೆನ್ಸನ್ನು ಪೆಟ್ರಾ ಹೇಳ್ತಾ ಇದ್ದಾಳೆ. ವಾಟ್ ಡಸ್ ದ ಸೆನೋರಾ ವಿಶ್ ಅಂತ ಇದೆ. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ವಾಟ್ ಡಸ್ ದ ಸೆನೋರಾ ವಿಶ್ ಇದೊಂದು WH ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ WH ಕ್ವೆಶನನ್ನು ನಾವು ರಿಪೋರ್ಟ್ ಮಾಡಬೇಕಾದ್ರೆ ಸರಿಯಾಗಿ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕು. ಅದೇನು ಅಂತ ನೋಡಿ. ಮೊದಲಿಗೆ ಕೇಳ್ತಕ್ಕಂಥದ್ದಲ್ವ ಇದು. ಸೊ ನಾವು ಪೆಟ್ರಾ ಅಂತ ಫಸ್ಟ್ಗೆ ಬರ್ಕೊಳ್ಳೋಣ. ಪೆಟ್ರಾ ಈಗ ಕೇಳ್ತಾ ಇರೋದ್ರಿಂದ ಪೆಟ್ರಾ ಆಸ್ಕ್ಡ್ ನೋಡಿ ಕ್ವೆಶನ್ ಆಗಿರೋದ್ರಿಂದ ಆಸ್ಕ್ಡ್ ಯೂಸ್ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳೇ. ಆಸ್ಕ್ಡ್ ಡೋನಾ ಲಾರಾ ನೋಡಿ ಇಲ್ಲಿ ದಟ್ ಅಂತ ಬರಿಬಾರ್ದು, ಬರೆಯುವ ಅವಶ್ಯಕತೆ ಇಲ್ಲ. ಪೆಟ್ರಾ ಆಸ್ಕ್ಡ್ ಡೋನಾ ಲಾರಾ ಏನಂತ ನೋಡಿ WH ವರ್ಡ್ ಏನಿದೆ ಅದನ್ನೇ ಬರ್ಕೊಳ್ತಾ ಇದ್ದೇವೆ. ವಾಟ್ ಅಂತಕ್ಕಂಥದ್ದನ್ನು ವಾಟ್. ಇನ್ನು ಡಸ್ ಇರುತ್ತಲ್ವ ಇದು ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ವರ್ಬನ್ನು ಕ್ಯಾನ್ಸಲ್ ಮಾಡಬೇಕು. ವಾಟ್ ದ ಸೆನೋರಾ ಅನ್ನು ಬರ್ಕೊಳ್ತಾ ಇದ್ದೇವೆ ನಾವು ಡೈರೆಕ್ಟಾಗಿ. ವಾಟ್ ದ ಸೆನೋರಾ ಅಂತ. ಇನ್ನು ವಿಶ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದು V1 ಫಾರ್ಮಲ್ಲಿದೆ. ನಾವು ಇದನ್ನು V2 ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಪ್ರೆಸೆಂಟ್ ಇರೋದು ಪಾಸ್ಟ್ ಟೆನ್ಸ್ಗೆ. ಸೊ ವಿಶ್ ಇರೋದೇನಾಗುತ್ತೆ ನೋಡಿ ವಿಶ್ಡ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ, ವಿಶ್ಡ್ ಅಂತ. ಸೊ ಅದನ್ನೇ ನಾವು ಇಲ್ಲಿ ಬರಿಬೇಕಾಗುತ್ತೆ. ವಾಟ್ ದ ಸೆನೋರಾ ವಿಶ್ಡ್ ಅಂತ ಬರಿಬೇಕು. ವಿಶ್ಡ್ ಅಂತ ಬರೆದ್ರೆ ಇದು ಒಂದು ನಿಮಗೆ ಆನ್ಸರ್ ಸರಿ ಆಗುತ್ತೆ. ಇಲ್ಲೂ ಕೂಡ 1 ಅಂಕ. ಸೊ 5ಕ್ಕೆ 5 ಅಂಕಗಳು ನಿಮಗೆ ಸಿಗ್ತವೆ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಆಲ್ರೆಡಿ ಏನು ಅಪ್ಲೋಡ್ ಮಾಡಲಾಗಿದೆಯೋ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಆ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ಟಾಪಿಕ್ ನಿಮಗೆ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಅಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.